ಈಗ ಯಾರ ಹಣೆಯಲ್ಲಿ ಏನು ಬರ್ತಿದೆ ಯಾರಿಗೇನು ಗೊತ್ತಿರ್ತದೆ. ಈಗ 3 ರಾಜ್ಯದಲ್ಲಿ ವಿಧಾನಸಭೆ ಚುನಾವಣೆಯಲ್ಲಿ BJP ಪಕ್ಷ ಅಧಿಕಾರಕ್ಕೆ ಬಂದಿದೆ. ಇವತ್ತು 3 ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾಗವ್ರಲ್ಲ, ಆ ಹೆಸರುಗಳೇನಾದರೂ ಮುಂಚೂಣಿಯಲ್ಲಿದ್ವಾ? ರಾಜಕಾರಣದಲ್ಲಿ ಏನು ಬೇಕಾದರೂ ಆಗ್ಬೋದು. ದೇವೇಗೌಡರು ಮತ್ತೆ ಲೋಕಸಭೆ ಯಾವ್ದಾದ್ರು ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ತಾರೆ ಅವರೇ ಹೇಳಿದ್ದಾರೆ. ಈಗಾಗಲೇ ನಾನು ಯಾವುದೋ ಲೋಕಸಭೆಗೆ ನಿಲ್ಲ ಪ್ರಶ್ನೆ ಇಲ್ಲ, ರಾಜ್ಯಸಭೆಯಲ್ಲಿ ಇನ್ನೂ 2 ವರ್ಷದ ಅವಧಿ ಇದೆ ಅಂತಕ್ಕಂಥ ಅವರೇ ಹೇಳಿದ್ದಾರೆ. ಆದ್ದರಿಂದ ಈಗ ಅದು ಯಾವುದೋ ಆ ರೀತಿ ನಮ್ಮ ಮುಂದೆ ಆ ವಿಷಯಗಳ ಪ್ರಸ್ತಾವನೆ ಇಲ್ಲ. ಸರ್, ಇನ್ನೊಂದು ಕೊನೆಯದಾಗಿ, ಈಗ ಬಹಳಷ್ಟು ಜನ ಚರ್ಚೆ ನಡೀತಾ ಇರೋದು ಕಾಂಗ್ರೆಸ್ಸಲ್ಲಾಗಿರ್ಬೋದು, BJPಯಲ್ಲಾಗಿರ್ಬೋದು. ಈಗ 24ರ ಚುನಾವಣೆಯ ನಂತರ ಅಲ್ಲಿನ ಸರ್ಕಾರದಲ್ಲಿರುವಂಥ ಬಹಳಷ್ಟು ಜನ ಶಾಸಕರು ಬಿಟ್ಟು ಬರ್ತಾರೆ, ಆಪರೇಷನ್ ಆಗುತ್ತೆ ಅನ್ನುವಂಥ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆ ನಡೀತಿದೆ. ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅಭಿಪ್ರಾಯ ಸರ್? ಏನು ಬೇಕಾದರೂ ಆಗ್ಬೋದು ರಾಜ್ಯದಲ್ಲಿ. ರಾಜ್ಯ ರಾಜಕಾರಣದಲ್ಲಿ ಈಗೇನು ನೀವು ಹೇಳ್ತಾ ಇದ್ದೀರಿ, ನಾವು ಯಾರು ಎಕ್ಸ್ಪೆಕ್ಟ್ ಮಾಡೋಕ್ಕಾಗದೇ ಇರ್ತಕ್ಕಂಥ ವಾತಾವರಣ ಇದೆ. ಹಿಂದೆ ಅಜಿತ್ ಪವಾರ್ ಅಂತ ಹೇಳಿದ್ರಿ, ಈಗ ಬಿಜೆಪಿಯ ವಿಪಕ್ಷ ನಾಯಕರು ಈಗ ಅಜಿತ್ ಪವಾರು ಇದ್ದಾರೆ. ಈಗ ಕರ್ನಾಟಕದ ರಾಜಕಾರಣದಲ್ಲಿ ಶಿಂದೆ ಅವರು ಇದ್ದಾರೆ. ಶಿಂದೆ ಅವರು ಮುಂದೆ ಬರ್ತಾರೋ, ಅಜಿತ್ ಪವಾರ್ ಫಸ್ಟ್ ಮುಂದೆ ಬರ್ತಾರೋ ನೋಡೋಣಂತೆ. ಥ್ಯಾಂಕ್ ಯು ಬ್ರದರ್.